टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। सीएम ಕುರ್ಚಿ ಇನ್ನು ಭದ್ರ ಆಯಿತು ಅಂತ ಅನ್ನಿಸ್ತಾ ಇದೆ. ಅಲ್ಲ, ಈ ಘಟನೆಗೂ ಕುರ್ಚಿಗೂ ಸಂಬಂಧ ಇಲ್ಲ. ಬಟ್ ವಿರೋಧ ಪಕ್ಷಗಳು ಇದರ ನೆಪದಲ್ಲಿ ಕುರ್ಚಿ ಅಲ್ಲಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದು, ಅದಕ್ಕೆ ಅವಕಾಶ ಸಿಕ್ಕಲಿಲ್ಲ. ಇನ್ನು 3.5 ವರ್ಷ ಸಿದ್ದರಾಮಯ್ಯ ಚೇರ್ಮನ್ ಗಟ್ಟಿಯಾಗಿರೋದಕ್ಕೆ ಅನುಕೂಲ ಆಯಿತಾ? ಇಲ್ಲ, ಅದು ಮುಖ್ಯಮಂತ್ರಿ ಪ್ರಶ್ನೆ ಇಲ್ವಲ್ಲ. ಈಸ್ ಚೀಫ್ ಮಿನಿಸ್ಟರ್, ಈ ವಿಲ್ ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್. ಅಲ್ಲ, ಯಾಕೆಂದರೆ ಇದೇ ವಿಚಾರದಲ್ಲಿ ಇಟ್ಕೊಂಡು ಅವರು ಇಳಿಸುವ ಪ್ರಯತ್ನಗಳನ್ನ, ಅದೇ ಬರೀ ಸಿದ್ದರಾಮಯ್ಯನ ಕುರ್ಚಿ ಒಂದೇ ಅಲ್ಲ, ಇಡೀ ಕಾಂಗ್ರೆಸ್ಸನ್ನು ಬುಡಮೇಲು ಮಾಡುವಂಥ ಪ್ರಯತ್ನ ನಡೀತಿದ್ದು. ಪಾರ್ಟಿ ಆಸ್ ಗೌರ್ಮೆಂಟ್ ಡಿಸ್ಟೆಬಿಲೈಸ್ ಮಾಡುವಂಥ ರಾಜಕೀಯ ಪಿತೂರಿಗೋಸ್ಕರ ನಡೆದಂಥ ಒಂದು ಘಟನೆ ಇದು. ಮತ್ತೊಂದಿಷ್ಟು ಗಟ್ಟಿಯಾಗ್ಬಿಟ್ರು ಸಿದ್ದರಾಮಯ್ಯನವರು ಈ ವಿಚಾರ. ಅವರು ಗಟ್ಟಿಗೆ ಇದ್ದಾರೆ. ಈ ಘಟನೆಯಿಂದ ಏನು ವಿಚಲಿತರಾಗಿಲ್ಲ, ಯಾಕೆಂದ್ರೆ ಏನೂ ಇಲ್ವಲ್ವಲ್ಲ. ಅಲ್ಲ, ತೀರ್ಪು ಈ ಥರದ ಬೀರಿಪಟ ಆದ್ಮೇಲೆ ಮತ್ತಷ್ಟು ಗಟ್ಟಿ ಆದರು ಅಂತ ಒಂದು ಪ್ರತಿಯೊಬ್ಬರಿಗೂ ಒಂದು ಕಾನ್ಷಿಯಸ್ ಅಂತ ಇರ್ತದೆ, ಅಂದರೆ ಒಳ ಮನಸ್ಸು. ಆ ಮನಸ್ಸು ಚೆನ್ನಾಗಿ ಗೊತ್ತಿತ್ತಲ್ಲ, ಸ್ಪಷ್ಟತೆ ಇತ್ತು. ಇಲ್ಲಿ ಏನೂ ಇಲ್ಲ, ನಮ್ಮ ಪಾತ್ರ ಇಲ್ಲ ಅಂದ್ರೆ ಸ್ಪಷ್ಟತೆ ಇತ್ತು. ಹೀಗಾಗಿ ಇನ್ನಷ್ಟು ಗಟ್ಟಿಯಾಗೋ ಪ್ರಶ್ನೆ ಇಲ್ಲವಿಲ್ಲ, ಗಟ್ಟಿಯಾಗೇ ಇದ್ದಾರೆ. ಎಲ್ಲೊಂದು ಕಡೆ ನಿಮ್ಮ ಪಾರ್ಟಿಯಲ್ಲೂ ಕೂಡ ಈ ಪ್ರಕರಣ ಇಟ್ಕೊಂಡು ಅವರ ಕೈಗಿಳಿಸುವಂತಹ ಪ್ರಯತ್ನಗಳಾಗ್ತಾ ಇಲ್ಲ, ಕೆಲವರು ಮಾಡ್ತಾ ಇದ್ರು. ಅದು ನನಗೆ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿಲ್ಲ ಸ್ವಲ್ಪ ಗುಟ್ಟಾಗಿ ಹೇಳಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇನ್ನು 3.5 ವರ್ಷ ಆ ಚೇರ್ಮನ್ ಇರ್ತಾರೆ ಸಿದ್ದರಾಮಯ್ಯನವರು ಅಂತ ಅವರು ಕೂತು ಕೆಲಸ ಮಾಡ್ತಾ ಇದ್ದಾರಲ್ಲ, ಕೂತು ಮುಖ್ಯಮಂತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಂದುವರಿತಾ ಇದೆ. ಯಾಕೆಂದರೆ ತೀರ್ಮಾನ ಆಗ್ಬಿಟ್ಟಿದೆ, ಇಳಿತಾ ಇದ್ರು, ಆ ಥರದ್ದು ಮಾತುಗಳಿದ್ದಾವೆ. ಅದು ಹೈಕಮಾಂಡ್ಗೆ ಅಷ್ಟೇ ಗೊತ್ತು, ನನಗೆ ಅಥವಾ ಇನ್ಯಾರಿಗೂ ಗೊತ್ತಿಲ್ಲ. ಹೈಕಮಾಂಡು ಎಲ್ಲಕ್ಕೂ ಅದೇ ಶ್ರೇಷ್ಠ ಅಲ್ವಾ ಪಕ್ಷಕ್ಕೆ. ಸೊ ಅವ್ರಿಗೆ ಗೊತ್ತಿರ್ತದೆ, ಅವರು ಏನು ಮಾಡ್ತಾರೆ ಅದೇ ಅಂತಿಮ. ಅಲ್ಲ, ಭದ್ರ ಆಗಿದೆಯಾ ಯಾರು? ಸಿದ್ದರಾಮಯ್ಯನವರು ಭದ್ರವಾಗಿದ್ದಾರೆ. ಹೈಕಮಾಂಡು ಹೇಳಿದ್ರಿಂದಲೇ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಕೂತಿರೋದು. ಈಗ ಹೈಕಮಾಂಡ್ ಹೇಳಿದ ಮೇಲೆ ಹೈಕಮಾಂಡ್ ಆದೇಶ ಏನು ಬರ್ತದೆ ಪಾಲನೆ ಮಾಡಬೇಕು, ಮಾಡ್ತಾ ಇದ್ದಾರೆ. ಅಲ್ಲ, ಅದೇ ಇನ್ನೂ 3 ವರ್ಷ ಭದ್ರವಾಗಿರ್ತಾರ ಅಂತ. ಸದ್ಯಕ್ಕೆ ಅದು ಬೇಕೇ ಬೇಡವನ್ನೋ ಪ್ರಶ್ನೆನೇ ಇಲ್ವಲ್ಲ. ಯಾಕಂದ್ರೆ ಬದಲಾವಣೆ 3.5 ವರ್ಷ ಒಂದ್ಬಿಟ್ಟು ಬಾಕಿದೆಲ್ಲ ಹೇಳ್ತಾ ಇದ್ರಿ. 3.5 ವರ್ಷ ಒಂದ್ಬಿಟ್ಟು ಬಾಕಿದೆಲ್ಲ ಹೇಳ್ತಾ ಇದ್ರಿ. ಅದ್ರ ಪ್ರಶ್ನೆ ಬಂದೇ ಇಲ್ವಲ್ಲ. ಆ ಥರ ಪ್ರಶ್ನೆ ಬಂದಾಗ ಹೈಕಮಾಂಡ್ ಗಮನಕ್ಕೆ ಬರುತ್ತೆ. ಅಂದರೆ ಸಿಎಂ ಬದಲಾವಣೆ ಪ್ರಶ್ನೆನೇ ಬಂದಿಲ್ಲ ಅಂತ ಹೇಳ್ಬೋದು. ಸದ್ಯಕ್ಕೆ ಬಂದೇ ಇಲ್ವಲ್ಲ, ಪ್ರಶ್ನೆ ಬಂದಿಲ್ಲ. ಸಿದ್ದರಾಮಯ್ಯನವ್ರನ್ನ ಶಾಸಕರ ಆಯ್ಕೆ ಮಾಡಿ ಹೈಕಮಾಂಡ್ ಅದಕ್ಕೆ ಮುದ್ರೆ ಒತ್ತಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ. ಈ ಗ್ಯಾರಂಟಿನೋ ಅಲ್ವೋ ಭದ್ರನೋ ಪ್ರಶ್ನೆ ಬಂದೇ ಇಲ್ವಲ್ಲ. ಯಾಕೆಂದರೆ BJP-ಅವರೆಲ್ಲ ಟೈಮ್ ಕೊಡ್ತಾ ಇದ್ದಾರೆ, ಈ ಟೈಮಲ್ಲಿ ಇಳಿದು ಬಿಡ್ತಾರೆ, ಇನ್ನೇನು ಟೈಮ್ ಕೌಂಟ್ ಡೌನ್ ಶುರುವಾಗಿದೆ. ಅದೇ ಆನೆ ಹೋಗ್ತಾ ಇತ್ತು, ನರಿ ನೋಡ್ತಾ ಇತ್ತು ಕೆಳಗಡೆ, ಆನೆದು ಬಿಡಲಿಲ್ಲ, ನರಿ ತಿನ್ನಲಿಲ್ಲ. ಆ ಥರ ಅವ್ರ ಕತೆ. ಇದಾಗಿದೆ ಈ ಗ್ಯಾರಂಟಿ.